ರಾಜ್ಯಾದ್ಯಂತ ಇಂದು ಬಿಡುಗಡೆಯಾದ ಕಿಚ್ಚ ಸುದೀಪ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮಾಣಿಕ್ಯ ಚಿತ್ರ ಪ್ರದರ್ಶನದ ವೇಳೆ ಸ್ಯಾಟಲೈಟ್ನಲ್ಲಿ ದೋಷ ಕಂಡು ಬಂದಿದೆ. ಇದರಿಂದಾಗಿ ಚಿತ್ರದುರ್ಗದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ಅರ್ಧಕ್ಕೆ ನಿಂತಿದೆ. ಇದರಿಂದ ಆಕ್ರೋಶಗೊಂಡ ಅಭಿಮಾನಿಗಳು ಟಾಕೀಸ್ನಲ್ಲಿ ಗಲಾಟೆ ನಡೆಸಿದ್ದಾರೆ. ಚಿತ್ರಮಂದಿರದಲ್ಲಿ ದಾಂಧಲೆ ನಡೆಸಿದ ಅಭಿಮಾನಿಗಳು ಪೀಠೋಪಕರಣ ಧ್ವಂಸಗೊಳಿಸಿದ್ದಾರೆ, ಕಲ್ಲು ತೂರಾಟ ನಡೆಸಿದ್ದಾರೆ, ಕಿಟಕಿ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಇದು 9:30 ಕಮೆನ್ಸ್ ಆಗಿದ್ದು. ಮಾರ್ನಿಂಗ್ ಶೋನ ಇನ್ನು ಕಮೆನ್ಸ್ ಆಗಿ ಏನೋ ಒಂದು 10 ನಿಮಿಷ ಆಗಿರ್ಬೋದು ಅಷ್ಟೇ. 10 ನಿಮಿಷ ಕಾಲು ಗಂಟೆ ಒಳಗೆ ಆ ಸೆಟ್ಲೈಟ್ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಯ್ತು ಪಿಕ್ಚರು. ಅಲ್ಲಿಗೆ ಸ್ಟಾಪ್ ಆಯ್ತಲ್ಲ, ಇನ್ನೇನು ಕಮೆನ್ಸ್ ಆಗುತ್ತೆ ಆಗಿಲ್ಲ. ಇಷ್ಟೆಲ್ಲ ಆಯ್ತು. ಹೊಡೆದು ಗಾಜೆಲ್ಲ ಒಳಗಡೆ ಸೀಟೆಲ್ಲ ಮುರಿದಿದ್ದಾರೆ. ಲೋಕಲ್ ಸೀಟೆಲ್ಲ ಒಳಗಡೆ ಲೈಟ್ ಇದ್ದಾವೆ, ಒಂದು ಸ್ಪೀಕರ್ ಹಾಳು ಮಾಡಿದ್ದಾರೆ. ಅದು ಸೆಟ್ಲೈಟ್ ಪ್ರಾಬ್ಲಮ್ ಅಂತ ಅಂತಿದ್ದಾರೆ. ಇತ್ತ ಮಂಡ್ಯ ಮಹಾವೀರ ಚಿತ್ರಮಂದಿರದಲ್ಲೂ ಗಲಾಟೆ ನಡೆದಿದೆ. ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಈ ಚಿತ್ರಮಂದಿರದಲ್ಲೂ ಮಾಣಿಕ್ಯ ಚಿತ್ರವನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ಅಭಿಮಾನಿಗಳು ಚಿತ್ರಮಂದಿರದ ಮೇಲೆ ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಓರ್ವನಿಗೆ ಗಾಯಗಳಾಗಿವೆ.